ಕರ್ನಾಟಕದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯ ನೋಡಿ. ಕರ್ನಾಟಕ ಸರಿಯಾದಂತ ಉತ್ತರ. ಭಾರತದ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುತ್ತದೆ ಅಂದರೆ ಕರ್ನಾಟಕ ರಾಜ್ಯ. ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಗರಿಷ್ಠ ಪ್ರಮಾಣದಲ್ಲಿ ಚಹಾ. ಸೂಪರ್. ಅಸ್ಸಾಂ ರಾಜ್ಯ ನೋಡಿ. ಅಸ್ಸಾಂ ರಾಜ್ಯದ ಜೋಹ್ರಾತ್ ಅನ್ನುವಂಥ ಸ್ಥಳ. ಅಸ್ಸಾಂ ರಾಜ್ಯದ ಜೋಹ್ರಾತದಲ್ಲಿ ಭಾರತದ ಚಹಾ ಸಂಶೋಧನಾ ಕೇಂದ್ರ ಇದೆ ನೋಡಿ. ಭಾರತದ ಚಹಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಅಸ್ಸಾಂ ರಾಜ್ಯದ ಜೋಹ್ರಾತದಲ್ಲಿ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರದಲ್ಲಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇದೆ ನೋಡಿ. ಕಾಫಿ. ಜೋರಾತದಲ್ಲಿ ಚಹಾ ಸಂಶೋಧನಾ ಕೇಂದ್ರ ಇದೆ. ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ? ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಚೆರ್ರಿ ಬ್ಲಾಸಮ್ ಎಂದು ಕರೆಯುತ್ತಾರೆ? ಚೆರ್ರಿ ಬ್ಲಾಸಮ್ ಎಂದು ಕರೆಯುತ್ತಾರೆ. ಚೆರ್ರಿ ಬ್ಲಾಸಮ್ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಚೆರ್ರಿ ಬ್ಲಾಸಮ್ ಅಂತ ಹೇಳಿ ಕರೀತಾರೆ. ಮಾವಿನ ಹೂ ಮಳೆ ಯಾವುದು ಅಥವಾ ಮಾವಿನ ಹೊಯ್ಲು? ಮಾವಿನ ಹೊಯ್ಲು ಅಥವಾ ಮಾವಿನ ಹೂ ಮಳೆ. ರೈಟ್. ಕೇರಳ ರಾಜ್ಯದಲ್ಲಿ ನೋಡಿ. ಕೇರಳ ರಾಜ್ಯ. ನೆಕ್ಸ್ಟ್. ರೋಮ್ ನಗರವು ಯಾವ ನದಿಯ ದಡದ ಮೇಲೆ ಇದೆ? ಡ್ಯಾನ್ಯೂಬ್ ನದಿಯ ದಡದ ಮೇಲೆ ಇದೆ, ಟೀಬರ್ ನದಿಯ ದಡದ ಮೇಲೆ ಇದೆ, ರೈನ್ ನದಿಯ ದಡದ ಮೇಲೆ ಇದೆ, ನೈಲ್ ನದಿಯ ದಡದ ಮೇಲೆ ಇದೆ. ಟೀಬರ್ ಅಥವಾ ಟೈಬರ್? ಕೆಪಿಎಸ್ಸಿ ಕ್ವಶನ್. ರೈಟ್. ರೋಮ್ ನಗರವು ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ ಟೈಬರ್ ನದಿಯ ದಡದ ಮೇಲೆ ಇದೆ. ರೋಮ್ ನಗರವನ್ನ 7 ಬೆಟ್ಟಗಳ ಸುಂದರವಾದ ನಗರ ಅಂತ ಕರಿತೀವಿ. ರೋಮ್ ನಗರವನ್ನು 7 ಬೆಟ್ಟಗಳ ಸುಂದರವಾದ ನಗರ. 7 ಬೆಟ್ಟಗಳ ಸುಂದರವಾದ ನಗರ ಯಾವಂದ್ರೆ ರೋಮ್. ಇದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಟೈಬರ್ ನದಿಯ ದಡದ ಮೇಲೆ ಕಂಡು ಬರ್ತದೆ. ಯಾವ ನದಿಯನ್ನ ಈಜಿಪ್ತಿನ ವರಪ್ರಸಾದ ಎಂದು ಕರೆಯುತ್ತಾರೆ? ಯಾವ ನದಿಯನ್ನ ಈಜಿಪ್ತಿನ ವರಪ್ರಸಾದ ಎಂದು ಕರೆಯುತ್ತಾರೆ? ಯಾವ ನದಿಯನ್ನ ಈಜಿಪ್ತಿನ ವರಪ್ರಸಾದ ಎಂದು ಕರೆಯುತ್ತಾರೆ? ರೈಟ್. ನೈಲ್ ನದಿಯನ್ನು ನೋಡಿ. ನೈಲ್ ನದಿಯನ್ನ ಈಜಿಪ್ತಿನ ವರಪ್ರಸಾದ ಅಂತ ಹೇಳಿ ಕರೀತಾರೆ. ಅಕ್ಷಾಂಶ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮ ಆಗಿರ್ತದೆ. ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿಯು 101 ಕಿಲೋಮೀಟರ್ ಸಮ ಆಗಿರ್ತದೆ, 120 ಕಿಲೋಮೀಟರ್ ಸಮ ಆಗಿರ್ತದೆ, 111 ಕಿಲೋಮೀಟರ್ ಸಮ ಆಗಿರ್ತದೆ, 150 ಕಿಲೋಮೀಟರ್ ಸಮ ಆಗಿರ್ತದೆ. ಪ್ರತಿಯೊಂದು ಅಕ್ಷಾಂಶಗಳು ಒಂದೂರ 11 ಕಿಲೋಮೀಟರ್ ಸಮ ನೋಡಿ. 2 ಅಕ್ಷಾಂಶಗಳ ನಡುವಿನ ದೂರ ಅಂದಂಗೆ 2 ಅಕ್ಷಾಂಶಗಳ ನಡುವಿನ ದೂರ ಎಷ್ಟಿರುತ್ತೆ ಅಂದ್ರೆ 111 ಕಿಲೋಮೀಟರ್. ಬದ್ರಿನಾಥ್ ಯಾವ ನದಿಯ ದಡದ ಮೇಲೆ ಇದೆ? ಮಂದಾಕಿನಿ, ಸಟ್ಲೇಜ್, ಅಲಕನಂದ, ಬದ್ರಿನಾಥ್. ಇದು ಬ್ರಹ್ಮಪುತ್ರ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬದ್ರಿನಾಥ ಎಂಬುದು
ನೋಡಿ, ಗಂಗಾ ನದಿ ಹುಟ್ಟುವ ಸ್ಥಳ ಅದು. ಬದ್ರಿನಾಥದಲ್ಲಿ ಯಾವ ನದಿ ಹುಟ್ಟುತ್ತದೆ ಅಂದ್ರೆ ಅಲಕನಂದ ಅಂತ ಹೇಳಿ. ಅಲಕನಂದ ಅನ್ನುವಂಥದ್ದು ಬದ್ರಿನಾಥ್ ಎಂಬ ಸ್ಥಳದಲ್ಲಿ ಹುಟ್ಟಿದರೆ, ಇನ್ನೊಂದು ಭಗೀರಥಿ ಅನ್ನುವಂಥದ್ದು ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ಅವು ಎರಡೇ ಫೇಮಸ್ ನದಿಗಳು ಫಸ್ಟ್. ಕರೆಕ್ಟಾ? ಗಂಗಾ ನದಿ ಹುಟ್ಟುವ ಸ್ಥಳ ಎರಡು ಸ್ಥಳಗಳಲ್ಲಿ ಹುಟ್ಟುತ್ತದೆ. ಒಂದು ಅಲಕನಂದ, ಇನ್ನೊಂದು ಭಗೀರಥಿ. ಹಾಗಾದ್ರೆ ಈ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು? ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಸೂಪರ್, ತೆಹರಿ ಅಣೆಕಟ್ಟು. ನೋಡಿ, ತೆಹರಿ ಅಣೆಕಟ್ಟು. ತೆಹರಿ ಭಾರತ ದೇಶದ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು. ಇಡೀ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಯಾವಂದ್ರ ತೆಹರಿ ಅಣೆಕಟ್ಟು. ಇದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಉತ್ತರಾಖಂಡದಲ್ಲಿ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೋಡಿ, ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ತೆಹರಿ ಅಣೆಕಟ್ಟು. ದೇಶದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಯಾವುದು? ದೇಶದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಬಾಕ್ರನಂಗಲ್ ಅಣೆಕಟ್ಟು. ಈ ನದಿಗಳಿಗೆ ನೋಡಿ ಸಬ್ ನದಿಗಳು ಬರ್ತವೆ. ವಿನಾಕಾರಣ, ದೇವರಿಗೆ ಹೋಗಬಾರದು. ಒಂದು ಫಾರ್ಮುಲಾ ಮಾಡಿದ್ದೆ, ನೆನಪಿದೆಯಾ? ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಇದು ಯಾವ ಪ್ರಯಾಗ ಅಂತಂದ್ರೆ ದೇವ ಪ್ರಯಾಗ. ನೋಡಿ, ದೇವ ಪ್ರಯಾಗ. ಫಸ್ಟ್ ಬಂದು ಸೇರುವ ನದಿ ಯಾವುದು? ಫಸ್ಟ್ ಯಾವ ನದಿ ಬರ್ತದೆ? ಫಸ್ಟ್ ಬಂದು ಸೇರುವಂತ ನದಿ ಇದನ್ನ ಯಾವ ನದಿ ಅಂತ ಕರಿತೀವಿ? ಪಿಂಡರ ಗಂಗಾ ಅಂತ ಕರೀತಾರೆ. ಫಸ್ಟ್ನೇದು ಬಂದು ಸೇರೋದು ಯಾವಂದ್ರೆ ಪಿಂಡರ ಗಂಗಾ. ಇನ್ನು ಎರಡನೇದ್ದು ಇಲ್ಲಿ ವಿಷ್ಣು ಪ್ರಯಾಗ ಅಂತೇಳಿ ಗುರುತಿಸ್ತೀವಿ. ಇದು ದೇವ ಪ್ರಯಾಗ. ನದಿಗಳು ನೋಡಿ, ಒಂದೊಂದು ಬಂದು ನದಿಗಳು ಬಂದು ಸೇರ್ತವೆ. ಒಂದದ್ದು ವಿಷ್ಣು ಪ್ರಯಾಗ, ಎರಡನೇದ್ದು ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಒಂದನೇದ್ದು ಯಾವುದು? ದೌಲಿ ಗಂಗಾ. ಎರಡನೇದ್ದು ಯಾವುದು? ನಂದಾಕಿನಿ. ನೋಡಿ, ನಂದಾಕಿನಿ. ಓಕೆ, ನೆಕ್ಸ್ಟ್ ಯಾವುದು? ನಂದಾಕಿನಿ. ನೆಕ್ಸ್ಟ್ ಮಂದಾಕಿನಿ. ಇಲ್ಲಿ ಬರ್ತದೆ, ಇಲ್ಲಿ ಬಂದು ಸೇರ್ತದೆ ಮಂದಾಕಿನಿ. ಇಲ್ಲಿ ಇನ್ನೊಂದು ಯಾವುದು? ದೌಲಿ ಗಂಗಾ, ನಂದಾಕಿನಿ, ಪಿಂಡರ ಗಂಗಾ ಅನುಕ್ರಮವಾಗಿ ಬಂದು ಸೇರುವಂತ ನದಿಗಳು. ಅದಕ್ಕೆ ಇವುಗಳನ್ನ ಏನ್ ಕರಿತೀವಿ ಅಂದ್ರೆ ಅನುಕ್ರಮವಾಗಿ ಇದು ವಿಷ್ಣು ಪ್ರಯಾಗ, ಇದು ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಎಲ್ಲಾ ನದಿಗಳಾಗಿ ಮುಂದೆ ಏನಾಗ್ತಂದ್ರೆ ಗಂಗಾ ನದಿಯಾಗಿ ಹರಿತದೆ. ಅಲಕನಂದ ರೈಟ್ ಆನ್ಸರ್. ತಿಸ್ತಾ ಯಾವ ನದಿಗೆ ಸಂಬಂಧಪಟ್ಟಿದೆ? ತಿಸ್ತಾ ಎಂಬುದು ಯಾವ ನದಿಗೆ ಸಂಬಂಧಪಟ್ಟಿದೆ? ತಿಸ್ತಾ ಎಂಬುದು ಯಾವ ನದಿಗೆ ಸಂಬಂಧಿಸಿದೆ? ತಿಸ್ತಾ ಎಂಬುದು ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದ್ರೆ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿದೆ. ನೋಡಿ, ತಿಸ್ತಾ ಎಂಬುದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿರತಕ್ಕಂಥ ನದಿ. ನೆಕ್ಸ್ಟ್, ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವ್ದಂದ್ರೆ ರಾಜಸ್ಥಾನ. ಫಸ್ಟ್ ರಾಜಸ್ಥಾನ. ರಮ್ಮು ಜಿಕೆ ಅಂತ ಓದಿವಿ. ರಮ್ಮು ಜಿಕೆ, ರಮ್ಮು
GK. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಚಿಕ್ಕ ರಾಜ್ಯಗಳು GST. ಗೋವಾ, ಸಿಕ್ಕಿಂ, ತ್ರಿಪುರ. ಕರೆಕ್ಟ್. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯಗಳು ಯಾವಂದ್ರ, ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯಗಳು ಉಮಾಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದಳು. ಉಮಾಭಾರತಿ ಮಮತಾ ಬ್ಯಾನರ್ಜಿ ಜೊತೆ ಜಗಳ ಮಾಡಿದಳು. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ. ಅತ್ಯಂತ ಚಿಕ್ಕ ರಾಜ್ಯಗಳು ಯಾವುವು? ಸಿಮಿ ಅಗರವಾಲ ಚಿತ್ರನಟಿ. ಸಿಮಿ ಅಗರವಾಲ ಚಿತ್ರನಟಿ. ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯಗಳು ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ ಚಿಕ್ಕ ರಾಜ್ಯಗಳು. ದೊಡ್ಡ ರಾಜ್ಯಗಳು ಉಮಾಭಾರತಿ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ. ಅತ್ಯಂತ ದೊಡ್ಡ ರಾಜ್ಯಗಳು. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯಗಳು, ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯಗಳು. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯಗಳು. ನೆಕ್ಸ್ಟ್ ಕ್ವಶನ್. ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ರೈಟ್, ದಕ್ಷಿಣ ಅಮೆರಿಕದಲ್ಲಿ. ರೈಟ್ ಆನ್ಸರ್ ನೋಡಿ. ಹಾಗಾದ್ರೆ ದಕ್ಷಿಣ ಅಮೆರಿಕದಲ್ಲಿ ಅಮೆಜಾನ್ ಮಳೆಕಾಡುಗಳನ್ನು ಯಾವ ಹೆಸರಿಂದ ಕರೀತಾರೆ? ದಕ್ಷಿಣ ಅಮೆರಿಕದಲ್ಲಿ ಅಮೆಜಾನ್ ಮಳೆಕಾಡುಗಳನ್ನ ಯಾವ ಹೆಸರಿಂದ ಕರೀತಾರೆ? ಎಕ್ಸಲೆಂಟ್. ಸೆಲ್ವಾಸ್ ಅರಣ್ಯ ಅಂತ ಕರೀತಾರೆ ನೋಡಿ. ಸೆಲ್ವಾಸ್ ಅರಣ್ಯ. ಸೆಲ್ವಾಸ್ ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಸೆಲ್ವಾಸ್ ಅರಣ್ಯ ಅಂತ ಕರೀತಾರೆ. ದಕ್ಷಿಣ ಅಮೆರಿಕದಲ್ಲಿ ಅಮೆಜಾನ್ ಮಳೆಕಾಡುಗಳನ್ನು ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಸೆಲ್ವಾಸ್ ಅನ್ನುವಂತ ಹೆಸರಿಂದ ಕರೀತಾರೆ. ನೆಕ್ಸ್ಟ್, ಪ್ರೈರಿಸ್ ಎಂಬ ಪ್ರಸಿದ್ಧವಾದ ಹುಲ್ಲುಗಾವಲು ಈ ಖಂಡದ ಒಂದು ಭಾಗವಾಗಿದೆ. ಪ್ರೈರಿಸ್ ಎಂಬ ಪ್ರಸಿದ್ಧವಾದ ಹುಲ್ಲುಗಾವಲು ಈ ಖಂಡದ ಒಂದು ಭಾಗವಾಗಿದೆ. ದಕ್ಷಿಣ ಅಮೆರಿಕದ ಒಂದು ಭಾಗ ನೋಡಿ. ಪ್ರೈರಿಸ್ ಹುಲ್ಲುಗಾವಲು ದಕ್ಷಿಣ ಅಮೆರಿಕದ ಒಂದು ಭಾಗ. ಪ್ರೈರಿಸ್ ಎಂಬ ಹುಲ್ಲುಗಾವಲು ಯಾವುದರ ಒಂದು ಭಾಗ ಅಂದ್ರ ದಕ್ಷಿಣ ಅಮೆರಿಕದ ಒಂದು ಭಾಗವಾಗಿದೆ. ಉತ್ತರ ಅಮೆರಿಕ. ದಕ್ಷಿಣ ಅಮೆರಿಕದಲ್ಲಿ ಕಂಪಸ್ ಹುಲ್ಲುಗಾವಲು, ಪಂಪಸ್ ಹುಲ್ಲುಗಾವಲು, ಲಾನೋಸ್ ಹುಲ್ಲುಗಾವಲುಗಳದಾವೆ. ಕಂಪಸ್, ಪಂಪಸ್, ಲಾನೋಸ್ ಅನ್ನೋದು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬಂದ್ರೆ, ಉತ್ತರ ಅಮೆರಿಕದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಹುಲ್ಲುಗಾವಲು ಯಾವಂದ್ರ ಪ್ರೈರಿಸ್ ಅನ್ನುವಂತ ಹುಲ್ಲುಗಾವಲು ಇದೆ. ನೆಕ್ಸ್ಟ್ ಕ್ವಶನ್. ಚೀನಾಬ್ ನದಿ ಯಾವ ನದಿಯ ಉಪನದಿಯಾಗಿದೆ? ಚೀನಾಬ್ ಎಂಬುದು ಇಂಡಸ್, ಗಂಗಾ, ಬ್ರಹ್ಮಪುತ್ರ, ಕಾವೇರಿ. ಚೀನಾಬ್ ಎಂಬುದು, ಫೇಮಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಚೀನಾಬ್ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ರೈಟ್, ಎಕ್ಸಲೆಂಟ್. ಚೀನಾಬ್ ಎಂಬುದು ಇಂಡಸ್. ಇಂಡಸ್ ಅಂದ್ರೆ ಏನು? ಇಂಡಸ್ ನದಿಗಿರುವ ಇನ್ನೊಂದು ಹೆಸರೇ ನಾವು ಸಿಂಧೂ ನದಿ ಅಂತ ಕರಿತೀವಿ. ಸಿಂಧೂ ನದಿಗಿರುವ ಇನ್ನೊಂದು ಹೆಸರು ಇಂಡಸ್. ಭಾರತ ದೇಶದಲ್ಲಿ ಇದನ್ನು ನದಿಗಳ ತಂದೆ ಅಂತ ಕರಿತೀವಿ. ಪಾಕಿಸ್ತಾನದಲ್ಲಿ ಇದನ್ನ ಇಂಡಸ್ ಅಂತ ಕರೀತಾರೆ. ಕರೆಕ್ಟ್. ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಯಾವುದು? ಅರಬ್ಬಿ ಸಮುದ್ರವನ್ನ ಸೇರುವ ನದಿ ಯಾವುದಂದ್ರ ಸರಿಯಾದಂತ ಉತ್ತರ ಇಂಡಸ್ ನದಿ ನೋಡಿ. ಇಂಡಸ್ ಅನ್ನುವಂತ ನದಿ ಇದೆಯಲ್ಲ, ಇದು ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಗಂಗಾ ಆಗಿರಬಹುದು, ಕಾವೇರಿ ಆಗಿರಬಹುದು, ಬ್ರಹ್ಮಪುತ್ರ ಆಗಿರಬಹುದು, ಇವು ಮೂರು ನದಿಗಳು ಎಲ್ಲಿ ಸೇರ್ತಾವ ಅಂದ್ರ ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿಗಳು ಗಂಗಾ, ಕಾವೇರಿ, ಬ್ರಹ್ಮಪುತ್ರ. ಆದ್ರೆ ಇಂಡಸ್ ಅನ್ನುವಂತ ನದಿ ಇದಲ್ಲ, ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ನೆಕ್ಸ್ಟ್ ಕ್ವಶನ್. ಇದು ಕಾವೇರಿ ನದಿಯ ಉಪನದಿ ಅಲ್ಲ. ಹೇಮಾವತಿ, ಅರ್ಕಾವತಿ, ಭೀಮಾ, ಸಿಂಸಾ. ಇದು ಕಾವೇರಿ ನದಿಯ ಉಪನದಿ ಅಲ್ಲ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಭೀಮಾ. ರೈಟ್ ಆನ್ಸರ್ ನೋಡಿ. ಭೀಮಾ ಸರಿಯಾಗಿರುವಂತ ಉತ್ತರ.
ಭೀಮಾ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಗಡ್ಡಲಾಗಿ ಬೆಣ್ಣೆತೋರೆ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ? ಬೆಣ್ಣೆತೋರೆ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಬೆಣ್ಣೆತೋರೆ ಎಂಬ ಅಣೆಕಟ್ಟನ್ನು ಯಾವ ನದಿಗಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಭೀಮಾ ನದಿಗಡ್ಡಲಾಗಿ ಕಟ್ಟಲಾಗಿದೆ. ಭೀಮಾ ನದಿಗೆ. ಬೆಣ್ಣೆತೋರೆ ಎಂಬ ಹಳ್ಳ ಯಾವ ಜಿಲ್ಲೆಯಲ್ಲಿದೆ? ಬೆಣ್ಣೆತೋರೆ ಎಂಬ ಹಳ್ಳ ಎಕ್ಸಲೆಂಟ್, ಧಾರವಾಡ ಜಿಲ್ಲೆ ನೋಡಿ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಬೆಣ್ಣೆತೋರೆ ಎಂಬ ಹಳ್ಳ ನೋಡಿದರೆ, ಬೆಣ್ಣೆತೋರೆ ಎಂಬ ಅಣೆಕಟ್ಟನ್ನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಈ ಬೆಣ್ಣೆತೋರೆ ಅಣೆಕಟ್ಟು ಯಾವ ನದಿಗಡ್ಡಲಾಗಿ ಅಂದ್ರೆ ಭೀಮಾ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ನೆಕ್ಸ್ಟ್ ಕ್ವಶನ್. ಹೌದು, ಕಾಗಿಣಿ ಅಂತ ಓದ್ತೀವಿ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ? ಭಾರತೀಯ ಭಾಷೆಗಳ ಸಂಸ್ಥೆ ಯಾವ ನಗರದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್. ಭಾರತದ ಭಾಷಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಎಕ್ಸಲೆಂಟ್, ಮೈಸೂರು ರೈಟ್ ಆನ್ಸರ್ ನೋಡಿ. ಭಾರತದ ಭಾಷಾ ಸಂಶೋಧನಾ ಕೇಂದ್ರ. ಹಾಗಾದ್ರೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸಂವಿಧಾನದ ಯಾವ ಭಾಗದಲ್ಲಿ ಭಾಷೆಗಳ ಬಗ್ಗೆ ಹೇಳಲಾಗಿದೆ? 17ನೇ ಭಾಗದಲ್ಲಿ, 18ನೇ ಭಾಗದಲ್ಲಿ, 8ನೇ ಭಾಗದಲ್ಲಿ, 13ನೇ ಭಾಗದಲ್ಲಿ ಯಾವ ಭಾಗದಲ್ಲಿ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ? ಸಂವಿಧಾನದ ಯಾವ ಭಾಗದಲ್ಲಿ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಭಾಗವನ್ನು ತೆಗೆದುಕೊಂಡಾಗ? 17ನೇ ಭಾಗ ನೋಡಿ, ಸಂವಿಧಾನದ 17ನೇ ಭಾಗ. ಭಾರತ ಸಂವಿಧಾನದ 17ನೇ ಭಾಗದಲ್ಲಿ ಭಾರತೀಯ ಭಾಷೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. 17ನೇ ಭಾಗ ರೈಟ್ ಆನ್ಸರ್. ಯಾವ ಅನುಸೂಚಿ ಅಂದ್ರೆ 8ನೇ ಅನುಸೂಚಿ. ಸಂವಿಧಾನದ 8ನೇ ಅನುಸೂಚಿ. 8ನೇ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಇದ್ರೆ 17ನೇ ಭಾಗದಲ್ಲಿ ಭಾಷೆಗಳ ಬಗ್ಗೆ ಹೇಳಲಾಗಿದೆ. ವಿಧಿ ಬಂದಾಗ 343ರಿಂದ 351ರವರೆಗೆ ಇದು ಭಾಷೆಗಳ ಬಗ್ಗೆ ತಿಳಿಸುವಂತ ಸಂವಿಧಾನಾತ್ಮಕ ವಿಧಿಯಾಗಿದೆ. ಸಂವಿಧಾನಬದ್ಧವಾಗಿ ಘೋಷಣೆಯಾದ ಭಾಷೆಗಳ ಸಂಖ್ಯೆ ಎಷ್ಟು? ಸಂವಿಧಾನಬದ್ಧವಾಗಿ 6 ಭಾಷೆಗಳು, 8 ಭಾಷೆಗಳು, 22 ಭಾಷೆಗಳು, 26 ಭಾಷೆಗಳು. ಸಂವಿಧಾನಬದ್ಧವಾಗಿ ಘೋಷಣೆಯಾದ ಭಾಷೆಗಳ ಸಂಖ್ಯೆ. ಸಂವಿಧಾನಬದ್ಧವಾಗಿ ಘೋಷಣೆಯಾದ ಭಾಷೆಗಳ ಸಂಖ್ಯೆ ಎಷ್ಟು? ಸಂವಿಧಾನಬದ್ಧವಾಗಿ ಘೋಷಣೆಯಾದ ಭಾಷೆಗಳ ಸಂಖ್ಯೆ 22 ಭಾಷೆಗಳು. 22. ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಘೋಷಣೆಯಾದ ಭಾಷೆಗಳು 22 ಭಾಷೆಗಳು. ಎಷ್ಟನೇ ಅನುಸೂಚಿಯಲ್ಲಿ ಅಂದ್ರೆ 8ನೇ ಅನುಸೂಚಿಯಲ್ಲಿ ಭಾಗ 17ನೇ ಭಾಗ ವಿಧಿ 343ರಿಂದ 351ರವರೆಗೆ. ಇನ್ನು ಸಂವಿಧಾನಬದ್ಧವಾಗಿ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟಂದ್ರೆ 6 ಭಾಷೆಗಳು. ಭಾರತ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ 6 ಭಾಷೆಗಳು. ಆರಂಭದಲ್ಲಿ 14 ಭಾಷೆಗಳಿದ್ದು ಸಂವಿಧಾನಬದ್ಧವಾಗಿ 15ನೇ ಭಾಷೆ ಯಾವುದು ಅಂತಂದ್ರೆ ಅದು ಸಿಂಧಿ ಭಾಷೆ. ಇನ್ನು 16, 17, 18ನೇ ಭಾಷೆಗಳು ಯಾವಂದ್ರ NMK ಭಾಷೆಗಳು. NMK ಭಾಷೆಗಳಂದ್ರ ನೇಪಾಳಿ, ಮಣಿಪುರಿ, ಕೊಂಕಣಿ. ಇನ್ನ 19, 20, 21, 22ನೇ ಭಾಷೆಗಳು ಯಾವಂತಂದ್ರ BDMS. ಬೂಡೋ ಭಾಷೆ, ಡೋಗ್ರಿ ಭಾಷೆ, ಮೈತಾಲಿ ಭಾಷೆ, ಸಂತಾಲಿ ಭಾಷೆ. ಹೌದಾ? BDMS ಅಂದ್ರೆ ಏನು? ಬೂಡೋ ಭಾಷೆ, ಡೋಗ್ರಿ ಭಾಷೆ, ಮೈತಾಲಿ ಭಾಷೆ, ಸಂತಾಲಿ ಭಾಷೆ. ಇವು 4 ಎಕ್ಸ್ಟ್ರಾ ಭಾಷೆಗಳು. ಇವು NMK ಭಾಷೆಗಳು, ನೇಪಾಳಿ, ಮಣಿಪುರಿ, ಕೊಂಕಣಿ. 15ನೇ ಭಾಷೆಯಾಗಿ ಸಿಂಧಿ ಘೋಷಣೆಯಾಗಿದೆ. ಇದು 15ನೇ ಭಾಷೆ. 16, 17, 18ನೇ ಭಾಷೆ. 19, 20, 21ನೇ ಭಾಷೆಗಳು. ನೆಕ್ಸ್ಟ್, ಭಾರತೀಯ ಭಾಷೆಗಳ ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿದೆ ನೋಡಿ. ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಗಳ ಹೆಸರುವಾಸಿಯಾಗಿದೆ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಲವಣಾಂಶಗಳಿಗೆ ಅದು ಹೈಯೆಸ್ಟ್ ಇದೆ. ರೆಡ್ ಸಮುದ್ರ, ಡೆಡ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಸರ್ಗಾಸೋ ಸಮುದ್ರ. ಸರಿಯಾದಂತ ಉತ್ತರ ಡೆಡ್ ಸಮುದ್ರ ರೈಟ್ ಆನ್ಸರ್. ಮೃತ ಸಮುದ್ರ ಅಂತ ಕರಿತೀವಿ. ಮೃತ ಸಮುದ್ರ ಇದೆಯಲ್ಲ, ಇದು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಸಿಯಾಗಿರುವಂತ ಒಂದು ಸಮುದ್ರ.
PPT ಅಂತ ಕರಿತೀವಿ ಗೊತ್ತಾ? PPT ಅಂದ್ರೆ ಏನು, ಯಾರು ಹೇಳ್ತಾರೆ? PPT ಅಂದ್ರೆ ಏನು? ಲವಣಾಂಶದ ಎಸ್, ಪಾರ್ಟ್ ಫಾರ್ 1000 ರೈಟ್ ಆನ್ಸರ್ ನೋಡಿ. ಪಾರ್ಟ್ ಫಾರ್ 1000, ಪಾರ್ಟ್ಸ್ ಫಾರ್ 1000 ಅಂತ ಇದರ ಮೀನಿಂಗ್. PPT ಅಂದ್ರೆ ಏನು? ಪಾರ್ಟ್ಸ್ ಫಾರ್ 1000 ಅಂದ್ರೆ ಆ ಒಂದು ಲವಣಾಂಶಗಳ ಪ್ರಮಾಣವನ್ನು ನಾವು PPT ಯಲ್ಲಿ ಅಳತೆ ಮಾಡ್ತೀವಿ. 330 PPT, 360 PPT ಈ ತರ ಅಳತೆ ಮಾಡ್ತೀವಿ. ಪಾರ್ಟ್ಸ್ ಫಾರ್ 1000 ಅಂತೇಳಿ ಅಳತೆ ಮಾಡ್ತೀವಿ. ಡೆಡ್ ಸಮುದ್ರನು. ಈ ಕೆಳಗಿನ ಯಾವ ಸಮುದ್ರಕ್ಕೆ ದಡ ಇಲ್ಲ? ದಡ ಇಲ್ಲದೆ ಇರುವ ಸಮುದ್ರ ಯಾವುದು? ಯಾವ ಸಮುದ್ರಕ್ಕೆ ತನ್ನದೇ ಆಗಿರುವಂತ ದಡ ಇಲ್ಲ? ದಡವನ್ನ ಹೊಂದದೇ ಇರುವಂತ ಸಮುದ್ರ ಯಾವುದು? ಎಸ್, ಎಕ್ಸಲೆಂಟ್. ಸರ್ಗಾಸೋ ಸಮುದ್ರ ರೈಟ್ ಆನ್ಸರ್ ನೋಡಿ. ಯಾವ ಸಮುದ್ರಕ್ಕೆ ದಡ ಇಲ್ಲ ಅಂದ್ರೆ ಸರ್ಗಾಸ ಸಮುದ್ರ. ಇದು ಯಾವ ಸಾಗರದಲ್ಲಿ ಕಂಡು ಬರ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಅಟ್ಲಾಂಟಿಕ್ ಸಾಗರ ಯಾವ ಸಾಗರದಲ್ಲಿದೆ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಅದು ಯಾವ್ದಂದ್ರ ಸರ್ಗಾಸೋ ಸಮುದ್ರ. ಇದಕ್ಕೆ ಕರಾವಳಿಯ ತೀರ ಇಲ್ಲದೆ ಇರುವಂತ ಸಮುದ್ರ ಅಂತೇಳಿ ಓದ್ತೀವಿ. ಈ ಕೆಳಗಿನ ಯಾವ ಸಮುದ್ರವು 5 ದೇಶಗಳ ಕರಾವಳಿಯನ್ನು ಹಂಚಿಕೊಂಡಿದೆ? 5 ದೇಶಗಳ ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥ, ಸೂಪರ್, 5 ದೇಶಗಳ ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥ ಸಮುದ್ರ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ನೋಡಿ. ಕ್ಯಾಸ್ಪಿಯನ್ ಸಮುದ್ರ 5 ದೇಶಗಳು ಯಾವಂದ್ರೆ ನಾ ಆಲ್ರೆಡಿ ಹೇಳಿನಿ, ತಾರಿಕ್ ಅಂತ ಹೇಳಿ. ತಾರಿಕ್ ಕರೆಕ್ಟಾ? ತಾರಿಕ್ ಈ ರಾಷ್ಟ್ರಗಳು ನಿಮ್ಗೆ ಒಂದ್ಸರಿ ಆಲ್ರೆಡಿ ಹೇಳಿನ. ಟಿ ಅಂದ್ರೆ ಯಾವ ದೇಶ? ಟಿ ಅಂದ್ರೆ ಯಾವ ದೇಶ? ತಜಿಕಿಸ್ತಾನ್ ನೋಡಿ. ಟಿ ಅಂದ್ರ ತಜಿಕಿಸ್ತಾನ್, ಎ ಅಂದ್ರ ಅಜರ್ಬೈಜಾನ್, ಆರ್ ಅಂದ್ರ ರಷ್ಯಾ, ಐ ಅಂತಂದ್ರ ಇರಾನ್. ನೆಕ್ಸ್ಟ್ ತಾರಿಕ್. ಕೆ ಅಂದ್ರೆ ಯಾವುದು? ಕಜಕಿಸ್ತಾನ್ ನೋಡಿ. ಕಜಕಿಸ್ತಾನ್ 6 ದೇಶಗಳ ಬಾರ್ಡರ್ ಅನ್ನು ಹಂಚಿಕೊಂಡಿರ್ತಕ್ಕ, 5 ದೇಶಗಳ ಬಾರ್ಡರ್ ಅನ್ನು ಹಂಚಿಕೊಂಡಿರ್ತಕ್ಕಂಥ ಸಮುದ್ರ. ಅದು ಯಾವ ಸಮುದ್ರ ಅಂದ್ರ ಕ್ಯಾಸ್ಪಿಯನ್ ಸಮುದ್ರ. ನೆಕ್ಸ್ಟ್ ಕ್ವಶನ್, ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ, ಈ ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಯಾವ ಸ್ಥಳದಲ್ಲಿ ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ ಇದೆ? ಶಿವಮೊಗ್ಗದಲ್ಲಿದೆ, ಹಾಸನದಲ್ಲಿದೆ, ಬೆಂಗಳೂರದಲ್ಲಿದೆ, ಮುಂಬೈನಲ್ಲಿದೆ. ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಯಾವ ಸ್ಥಳದಲ್ಲಿದೆ? ಶಿವಮೊಗ್ಗ, ಹಾಸನ್, ಬೆಂಗಳೂರು, ಮುಂಬೈ. ಸರಿಯಾದಂತ ಉತ್ತರ ಹಾಸನದಲ್ಲಿದೆ ನೋಡಿ. ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ, ಇಸ್ರೋ ಮಾಸ್ಟರ್ ನಿಯಂತ್ರಣ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಅಂದ್ರೆ ಹಾಸನದಲ್ಲಿದೆ ನೋಡಿ. ಸರಿಯಾದಂತ ಉತ್ತರ ಹಾಸನ್. ಹಾಸನದ ಯಾವ ಸ್ಥಳ ಯಾರು ಹೇಳ್ತಾರೆ? ಹಾಸನದಲ್ಲಿ ಯಾವ ಸ್ಥಳ? ಎಸ್, ಹಾಸನದ ಬ್ಯಾಲಾಳ ನೋಡಿ. ಹಾಸನದ ಬ್ಯಾಲಾಳ ಎಂಬ ಸ್ಥಳದಲ್ಲಿ ಈ ಒಂದು ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇರಳದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಿಲ್ಲ, ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಿಲ್ಲ. ನೋಡಿ ಎಂತ ಅದ್ಭುತವಾದ ಪ್ರಶ್ನೆ ಇದು. ಕೇರಳದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಿಲ್ಲ, ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಿಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆಧರಿಸಿ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಬಿ ಎರಡು ಸರಿಯಾಗಿದೆ, ಎ ಆಗಲಿ ಬಿ ಆಗಲಿ ಅಲ್ಲ. ಆನ್ಸರ್ ಮಾಡ್ತೀರಿ? ಕೇರಳದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಿಲ್ಲ. ಸೂಪರ್. ಸರಿಯಾದಂತ ಉತ್ತರ ಎ ಆಗಲಿ ಬಿ ಆಗಲಿ ಎರಡೂ ಅಲ್ಲ ನೋಡಿ. ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳ ಅನೇಕ ನದಿಗಳನ್ನು ನೋಡ್ತೀವಿ. ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ನರ್ಮದಾ ತಪತಿ, ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಡುಕ್ತದೆ, ಮತ್ತೆ ಪಶ್ಚಿಮಕ್ಕೆ ಹರಿಯುತ್ತದಲ್ಲ ಅದು. ಆಮೇಲೆ ಕೇರಳ ರಾಜ್ಯದಲ್ಲಿ ಈ ಒಂದು ನೋಡಿ ಡೋಣಿ ಸ್ಪರ್ಧೆಯನ್ನು ಮಾಡ್ತಾರೆ. ಯಾವ ನದಿಯಲ್ಲಿ ಡೋಣಿ ಸ್ಪರ್ಧೆಯನ್ನು ಮಾಡ್ತಾರೆ? ಪಂಬಂ ಎಂಬ ನದಿ. ಪಂಬಂ ಎಂಬ ನದಿ ಬಹುತೇಕವಾಗಿ ಅದೊಂದು ಪೂರ್ವಕ್ಕೆ ಹರಿಯುವಂತ ನದಿನೇ ಆಗಿದೆ.
ಪಂಬಂ ನದಿ. ಆ ಉದ್ದೇಶಕ್ಕಾಗಿ ಕೇರಳ ರಾಜ್ಯದಲ್ಲಿ ಪೂರ್ವ ಕರಿಯುವ ನದಿಗಳದಾವೆ, ಮತ್ತೆ ಮಧ್ಯಪ್ರದೇಶದಲ್ಲಿ ಕೂಡ ಪಶ್ಚಿಮ ಕರಿಯುವ ನದಿಗಳನ್ನು ನೋಡ್ತೀವಿ. ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಅಂತಂದ್ರೆ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ, ಶರಬಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದಿಸುವ ಜಲಾಯನ ಪ್ರದೇಶ ಈ ನದಿಗಿದೆ. ಕಾವೇರಿ ಜಲಾಯನ ಪ್ರದೇಶ, ಕೃಷ್ಣಾ ನದಿ ಜಲಾಯನ ಪ್ರದೇಶ, ಕಾಳಿ ನದಿ ಜಲಾಯನ ಪ್ರದೇಶ, ಶರಾವತಿ ನದಿ ಜಲಾಯನ ಪ್ರದೇಶ. ಸರಿಯಾದಂತ ಉತ್ತರ ಶರಾವತಿ ನದಿ ಜಲಾಯನ ಪ್ರದೇಶ, ರೈಟ್ ಆನ್ಸರ್ ನೋಡಿ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನು ನಾವು ಏನಂತ ಓದ್ತೀವಿ ಅಂದ್ರೆ ಲಿಂಗನಮಕ್ಕಿ ಜಲಾಶಯ ಅಂತ ಓದ್ತೀವಿ. ಲಿಂಗನಮಕ್ಕಿ ಜಲಾಶಯ, ಲಿಂಗನಮಕ್ಕಿ ಜಲಾಶಯ ಯಾವ ನದಿಗಡ್ಡಲಾಗಿ? ಶರಾವತಿ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಲಿಂಗನಮಕ್ಕಿ. ಆ ಲಿಂಗನಮಕ್ಕಿ ಜಲಾಶಯದಲ್ಲಿರುವಂತ ಜಲವಿದ್ಯುತ್ ಯೋಜನೆಯನ್ನ ಏನಂತ ಕರೀತಾರೆ ಅಂದ್ರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಗಡ್ಡಲಾಗಿ ಅಂದ್ರೆ ಶರಾವತಿ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ. ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಯಾವ ನದಿಗಡ್ಡಲಾಗಿ? ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಯಾವ ನದಿಗಡ್ಡಲಾಗಿ? ಕೆ ಶೇಷಾದ್ರಿ ಅಯ್ಯರ್, ಕೆ ಶೇಷಾದ್ರಿ ಅಯ್ಯರ್, ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಕಾವೇರಿ ನದಿಗೆ ಅಡ್ಡಲಾಗಿ ನೋಡಿ, ಕಾವೇರಿ ನದಿಗೆ ಅಡ್ಡಲಾಗಿ. ಮೃತ ಸಮುದ್ರ ಕರಾವಳಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಜೋರ್ಡಾನ್, ಇಸ್ರೇಲ್, ಲೆಬನಾನ್, ಸಿರಿಯಾ, ಟರ್ಕಿ, ಇಸ್ರೇಲ್, ಜೋರ್ಡಾನ್ ಮತ್ತು ಲೆಬನಾನ್. ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ ಮೊನ್ನೆ, ಮೋಸ್ಟ್ಲಿ ಆನ್ಸರ್ ಮಾಡ್ತೀರ ಅನ್ಕೊಂಡಿನಿ. ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ ಮತ್ತೆ ಅದು. ಜೋರ್ಡಾನ್ ಮತ್ತು ಇಸ್ರೇಲ್ ರೈಟ್ ಆನ್ಸರ್ ನೋಡಿ. ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ಮಧ್ಯದಲ್ಲಿ ಈ ಒಂದು ಮೃತ್ಯ ಸಮುದ್ರವನ್ನು ನೋಡಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಲ್ಲಿ ಯಾವ ನದಿ ಭಾರತದಲ್ಲಿ ಉಗಮವಾಗುವುದಿಲ್ಲ? ಸಟ್ಲೇಜ್ ನದಿ. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಗುಲ್ಮಾರ್ಗ್ ಎಂಬ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್. ಗುಲ್ಮಾರ್ಗ್ ಎಂಬ ಪ್ರಸಿದ್ಧವಾಗಿರುವಂತಹ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಮಿಜೋರಾಮದಲ್ಲಿದೆ. ರೈಟ್, ಜಮ್ಮು ಕಾಶ್ಮೀರದಲ್ಲಿದೆ ಗುಲ್ಮಾರ್ಗ್ ಎಂಬ ಪ್ರಸಿದ್ಧವಾಗಿರುವ ಗಿರಿಧಾಮ, ಗುಲ್ಮಾರ್ಗ. ನೆಕ್ಸ್ಟ್, ಡಾಲ್ ಹೌಸಿ ಎಂಬ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿದೆ? ಡಾಲ್ ಹೌಸಿ ಎಂಬ ಗಿರಿಧಾಮ, ಡಾಲ್ ಹೌಸಿ ಎಂಬ ಪ್ರಸಿದ್ಧವಾಗಿರುವಂತಹ ಗಿರಿಧಾಮ ಡಾಲ್ ಹೌಸಿ ಎಂಬ ಗಿರಿಧಾಮ ಎಲ್ಲಿದೆ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿದೆ ನೋಡಿ, ಹಿಮಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್, ಕಳಸಾ ಮತ್ತು ಬಂಡೂರಿ ಈ ಕೆಳಗಿನ ಯಾವ ನದಿಗಳ ಎರಡು ಚಿಕ್ಕ ಉಪನದಿಗಳಾಗಿವೆ? ಕೃಷ್ಣಾ ನದಿ, ಭೀಮಾ ನದಿ, ಮಲಪ್ರಭಾ, ಘಟಪ್ರಭಾ. ಕಳಸಾ, ಬಂಡೂರಿ ಇವು ಈ ಕೆಳಗಿನ ಯಾವ ನದಿ ಎರಡು ಚಿಕ್ಕ ಉಪನದಿಗಳು? ಆಕ್ಚುಲಿ ಕಳಸಾ ಮತ್ತು ಬಂಡೂರಿ ಅನ್ನುವಂಥ ಉಪನದಿಗಳು ಮೊಹದಾಯಿ ನದಿಗೆ ಸಂಬಂಧಪಟ್ಟವು. ಆದ್ರೆ ಈ ಕೆಳಗಿನ ಯಾವ ನದಿಗೆ ಕನೆಕ್ಟ್ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಅಂತ ಅದು ಕ್ವಶನ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ, ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಯಾವ ಸ್ಥಳ ಅಂದ್ರೆ ಕನಕುಂಬಿ ಎಂಬ ಸ್ಥಳ. ಕನಕುಂಬಿ, ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಮಲಪ್ರಭಾ ನದಿಗೆ ಈ ಒಂದು ಕಳಸಾ ಮತ್ತು ಬಂಡೂರಿ ಎನ್ನುವಂತ ಉಪನದಿಗಳನ್ನ ಜಾಯಿಂಟ್ ಮಾಡುವಂತ ಉದ್ದೇಶವನ್ನ ಹೊಂದಲಾಗಿದೆ.
ಕಳಸಾ ಬಂಡೂರಿ ಇವು ಕೆಳಗಿನ ಯಾವ ನದಿಯ ಎರಡು ಚಿಕ್ಕ ಉಪನದಿಗಳಾಗಿವೆ ಅಂದ್ರೆ ಮಲಪ್ರಭಾ. ರೈಟ್ ಆನ್ಸರ್ ನೋಡಿ. ರೇಣುಕಾ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ? ರೇಣುಕಾ ಜಲಾಶಯ ಯಾವ ನದಿ ಅಂದ್ರೆ ಮಲಪ್ರಭಾ ನೋಡಿ. ಮಲಪ್ರಭಾ ನದಿಗೆ ಅಡ್ಡಲಾಗಿ. ರಾಜ ಲಕ್ಕಂಗೌಡ ಜಲಾಶಯ. ರಾಜ ಲಕ್ಕಂಗೌಡ ಜಲಾಶಯ. ರಾಜ ಲಕ್ಕಂಗೌಡ ಜಲಾಶಯ. ಎಸ್. ರಾಜ ಲಕ್ಕಂಗೌಡ ಜಲಾಶಯ ಯಾವ ನದಿ ಅಂದ್ರೆ ಘಟಪ್ರಭಾ ನೋಡಿ. ಘಟಪ್ರಭಾ ಬೆಳಗಾಂ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿಡಕಲ್ ಜಲಾಶಯ. ಹಿಡಕಲ್ ಜಲಾಶಯ ಅಂದ್ರು ಒಂದೇ, ರಾಜ ಲಕ್ಕಂಗೌಡ ಜಲಾಶಯ ಅಂದ್ರು ಒಂದೇ. ಇದರ ಉತ್ಪಾದನೆ ಸಿಂಗರೇಣಿ ಗಣಿಗಳು ಪ್ರಸಿದ್ಧಿಯನ್ನು ಪಡೆದವೆ. ಸಿಂಗರೇಣಿ ಎಂಬ ಗಣಿಗಳು ಯುರೇನಿಯಂ ಮತ್ತು ಥೋರಿಯಂ, ಪೆಟ್ರೋಲಿಯಂ, ಕಲ್ಲಿದ್ದಲು, ಕಬ್ಬಿಣದ ಅದಿರು. ಸಿಂಗರೇಣಿ ಎಂಬ ಗಣಿಗಳು ಯಾವುದಕ್ಕೆ ಫೇಮಸ್ ಆಗಿವೆ? ಸಿಂಗರೇಣಿ ಎಂಬ ಗಣಿಗಳು ಯಾವುದಕ್ಕೆ ಫೇಮಸ್ ಆಗಿವೆ? ರೈಟ್. ಸಿಂಗರೇಣಿ ಎಂಬ ಕಲ್ಲಿದ್ದಲು ಗಣಿ ಕಲ್ಲಿದ್ದಲಿಗೆ ಫೇಮಸ್. ಸಿಂಗರೇಣಿ ಅನ್ನುವಂತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ? MH ಮಹಾರಾಷ್ಟ್ರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ. ಸಿಂಗರೇಣಿ ಅನ್ನುವಂಥದ್ದು ಸಿಂಗರೇಣಿ ಎಂಬ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿದೆ ನೋಡಿ. MP ಮಧ್ಯಪ್ರದೇಶ್ ಸಿಂಗರೇಣಿ. ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್ ಇದೆ. ಕರೆಕ್ಟಾ? ರಾಣಿಗಂಜ್ ಎಂಬುದು ಪಶ್ಚಿಮ ಬಂಗಾಳದಲ್ಲಿ. ಸಿಂಗರೇಣಿ ಅನ್ನುವಂಥದ್ದು ಯಾಕ? ಜರಿಯಾ ಮಧ್ಯಪ್ರದೇಶದಲ್ಲಿ. ಆಂಧ್ರ ಪ್ರದೇಶ ಸಿಂಗರೇಣಿ. ಕರೀಂನಗರ್ ಇದೆ ಆಂಧ್ರ ಪ್ರದೇಶ್. ನೆಕ್ಸ್ಟ್, ಸಾಗರ ಸಾಮ್ರಾಟ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಾಗರ ಸಾಮ್ರಾಟ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಾಗರ ಸಾಮ್ರಾಟ ಎಂಬುದು ಸೂಪರ್. ಸಾಗರ ಸಾಮ್ರಾಟ ಎಂಬುದು ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಪೆಟ್ರೋಲಿಯಂ ಸಂಬಂಧಪಟ್ಟಿದೆ ನೋಡಿ. ಇದೊಂದು ಪೆಟ್ರೋಲಿಯಂ ನಿಕ್ಷೇಪ ಅಂತ ಕರಿತೀವಿ. ಸಾಗರ ಸಾಮ್ರಾಟ ಪೆಟ್ರೋಲಿಯಂ ನಿಕ್ಷೇಪ. ಪೆಟ್ರೋ ಎಂಬ ಕಲ್ಲಿನಲ್ಲಿ ದೊರೆಯುವಂತ ಎಣ್ಣೆಯನ್ನ ಪೆಟ್ರೋಲಿಯಂ ಅಂತ ಕರಿತೀವಿ. ಆ ಪೆಟ್ರೋಲಿಯಂ ದೊರೆಯುವಂತ ಒಂದು ಅಂದ್ರೆ ಆಕ್ಚುಲಿ ನಮ್ಮ ಬಾಂಬೆ ಹೈ ಇದೆಯಲ್ಲ, ಆ ಬಾಂಬೆ ಹೈದಲ್ಲಿ ಯೂಸ್ ಮಾಡುವಂತ ವಿಜ್ಞಾನ ತಂತ್ರಜ್ಞಾನವನ್ನು ಏನಂತ ಕರೆದ್ರ ಅಂದ್ರೆ ಸಾಗರ ಸಾಮ್ರಾಟ ಅಂತ ಹೇಳಿ ಕರೆದ್ರು. ನೆಕ್ಸ್ಟ್, ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿರುವಂತ ಬೈಕಾಲ್ ಸರೋವರ ಇದೆ. ಬೈಕಾಲ್ ಸರೋವರ ಎಲ್ಲಿದೆ? ರಷ್ಯಾ ದೇಶ, ಕೆನಡಾ ದೇಶ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಫಿನ್ಲ್ಯಾಂಡ್. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿರುವಂತ ಬೈಕಾಲ್ ರಷ್ಯಾ ದೇಶದಲ್ಲಿದೆ ನೋಡಿ. ಮತ್ತೆ ಅಷ್ಟೇ ಅಲ್ಲ, ಬೈಕಾಲ್ ಸರೋವರದ ಇನ್ನೊಂದು ವಿಶೇಷ ಏನಂದ್ರೆ ಇದು ಪ್ರಪಂಚದ ಅತ್ಯಂತ ಆಳವಾಗಿರುವಂತ ಸರೋವರ. ಸರೋವರ ಅಂದ್ರೆ ಏನು? ಸುತ್ತಲೂ ಭೂಮಿ ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿತ್ತಂದ್ರೆ ಅದನ್ನ ಸರೋವರ ಅಂತ ಕರಿತೀವಿ. ಪ್ರಪಂಚದ ಅತಿ ದೊಡ್ಡ ಸರೋವರ ಅಂತಂದ್ರೆ ಕ್ಯಾಸ್ಪಿಯನ್ ಸರೋವರ ನೋಡಿ. ಕ್ಯಾಸ್ಪಿಯನ್ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸರೋವರ. ಕ್ಯಾಸ್ಪಿಯನ್ ಸರೋವರ ಎಲ್ಲಿದೆ ಅಂತಂದ್ರೆ ಇರಾನ್ ದೇಶದಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದ್ರೆ ವಾನ್ ಲೇಕ್ ಸರೋವರ. ವಾನ್ ಲೇಕ್ ಅಥವಾ ಲೇಕ್ ವಾನ್ ಅಂತ ಕರೀತಾರೆ. ಟರ್ಕಿ ದೇಶದಲ್ಲಿದೆ ನೋಡಿ. ಟರ್ಕಿ ದೇಶ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರ ಸುಪೀರಿಯರ್ ಸರೋವರ ನೋಡಿ. ಸುಪೀರಿಯರ್ ಸರೋವರ
ಇದು ಎಲ್ಲಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಕೆನಡಾ ದೇಶಗಳಲ್ಲಿ ಕಂಡುಬರ್ತದೆ. ಕೆನಡಾ ದೇಶ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಸುಪ್ರಿಯರ್ ಸರೋವರ ಇದೆ. ಪ್ರಪಂಚದ ಅತಿ ಎತ್ತರದಲ್ಲಿರುವ ಸರೋವರ ಯಾವಂದ್ರ ಟಿಟಿಕಾಕ್ ಸರೋವರ ನೋಡಿ. ಟಿಟಿಕಾಕ್ ಸರೋವರ. ಈ ಟಿಟಿಕಾಕ್ ಸರೋವರ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಅಮೆರಿಕದ ಬೋಲವಿಯಾ ದೇಶದಲ್ಲಿ ಕಂಡು ಬರ್ತದೆ. ಬೋಲವಿಯಾ ದೇಶ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಅಂದ್ರ ಬೈಕಾಲ್ ಸರೋವರ ನೋಡಿ. ಬೈಕಾಲ್ ಸರೋವರ. ಬೈಕಾಲ್ ಸರೋವರ ಎಲ್ಲಿದೆ ಅಂದ್ರೆ ರಷ್ಯಾ ದೇಶದಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿಯ ಸರೋವರ ಅಂದ್ರ ತೋಬಾ ಸರೋವರ ನೋಡಿ. ತೋಬಾ ಸರೋವರ. ತೋಬಾ ಸರೋವರ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ಇಂಡೋನೇಷ್ಯಾ. ಪ್ರಪಂಚದಲ್ಲಿ ಪಂಚ ಮಹಾಸರೋವರಗಳಂತ ಕರಿತೀವಿ. ಅವುಗಳನ್ನ ಅನುಕ್ರಮವಾಗಿ ಬರೆದಾಗ ಶೋಮಿ ಅಂತ ಓದ್ತೀವಿ. ಶೋಮಿ ಈ ತರ ಬರ್ಕೋಬೇಕು. ಶೋಮಿ. ಶೋಮಿ ಅಂದ್ರೆ ಏನು? ಸುಪ್ರಿಯರ್ ಸರೋವರ, ಯುರಾನ್ ಸರೋವರ, ಓಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಈರಿ ಸರೋವರ. ಇವು ಅಮೆರಿಕ ದೇಶ ಮತ್ತೆ ಕೆನಡಾ ದೇಶಗಳಲ್ಲಿ ಹಂಚಿಕೆಯಾಗ್ಯದ. ಕೆನಡಾ ಮತ್ತು ಅಮೆರಿಕ ದೇಶಗಳಲ್ಲಿ ಇವುಗಳನ್ನು ಶೋಮಿ ಅಂತ ಕರಿತೀವಿ. ಸುಪ್ರಿಯರ್, ಯುರಾನ್, ಓಟಾರಿಯೋ, ಮಿಚಿಗನ್, ಈರಿ. ಅಮೆರಿಕ ಮತ್ತು ಕೆನಡಾ ದೇಶಗಳಲ್ಲಿ ಕಂಡುಬರುವಂತ ಅನುಕ್ರಮವಾದ 5 ಸರೋವರಗಳು ಶೋಮಿ. ಪ್ರಪಂಚದಲ್ಲಿ ಸಹಸ್ರ ಸರೋವರಗಳ ನಾಡು ಅಂತ ಯಾವ್ದು ಕರೀತಾರಂದ್ರ ಫಿನ್ಲ್ಯಾಂಡ್ ಅನ್ನು ಕರೀತಾರೆ. ಫಿನ್ಲ್ಯಾಂಡ್ ಅನ್ನ ಸಹಸ್ರ ಸರೋವರಗಳ ನಾಡು. ಯಾಕಂದ್ರ ಇಲ್ಲಿ 1,88,000 ಸರೋವರಗಳ 1,88,000 ಸರೋವರಗಳನ್ನು ಒಳಗೊಂಡಿದ್ದು ಫಿನ್ಲ್ಯಾಂಡ್. ಅದಕ್ಕೆ ಸಹಸ್ರ ಸರೋವರಗಳ ನಾಡು ಅಂತ ಹೇಳಿ ಕರೀತಾರೆ ಪ್ರಪಂಚದಲ್ಲಿ. ಆಲ್ರೆಡಿ ನಾನು 7 ಖಂಡಗಳ 7 ಸರೋವರಗಳ ಬಗ್ಗೆ ಡಿಸ್ಕಸ್ ಮಾಡೀನಿ. ಸರೋವರಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ಏನಂತ ಕರೀತಾರೆ ಅಂದ್ರೆ ಲಿಮ್ನಾಲಜಿ ಅಂತ ಕರೀತಾರೆ ನೋಡಿ. ಸೈಂಟಿಫಿಕ್ ಆಗಿ ಸರೋವರಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಲಿಮ್ನಾಲಜಿ. ನೆಕ್ಸ್ಟ್ ಕ್ವಶನ್. ಪಂಪಸ್ ವೈಲ್ಡ್ ಸ್ಟೆಪ್ಪಿಸ್ ಪ್ರೈರಿಸ್. ಕರೆಕ್ಟ್ ಆನ್ಸರ್ ಮಾಡಿ. ಆಫ್ರಿಕಾ, ಯುರೇಷಿಯಾ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಅಂದ್ರೆ ಪ್ರಪಂಚದ ಪ್ರಮುಖವಾಗಿರುವಂತಹ ಹುಲ್ಲುಗಾವಲುಗಳು. ಆ ಹುಲ್ಲುಗಾವಲುಗಳನ್ನು ಹೊಂದಿಸಿ ಬರೀಬೇಕು. ಮ್ಯಾಚ್ ದ ಫಾಲೋವಿಂಗ್ಸ್. ಪ್ರಪಂಚದ ಪ್ರಮುಖವಾದಂತಹ ಹುಲ್ಲುಗಾವಲುಗಳನ್ನು ಬರೆದಾಗ ಅದನ್ನ ಕರೆಕ್ಟ್ ಆಗಿ ಹೊಂದಿಸಿ ಬರೀರಿ. ಸೂಪರ್. ಎ ರೈಟ್ ಆನ್ಸರ್ ನೋಡಿ. ಪ್ರಪಂಚದ ಪ್ರಮುಖವಾದ ಹುಲ್ಲುಗಾವಲುಗಳ ತೆಗೆದುಕೊಂಡಾಗ ನಂಬರ್ 1 ಪಂಪಸ್ ಹುಲ್ಲುಗಾವಲು ಎಲ್ಲಿದೆ ಅಂತಂದ್ರೆ ಈ ಪಂಪಸ್ ಅನ್ನುವಂಥ ಹುಲ್ಲುಗಾವಲು ದಕ್ಷಿಣ ಅಮೆರಿಕದಲ್ಲಿದೆ. ಕರೆಕ್ಟ್. ವೈಲ್ಡ್ ಎಂಬ ಹುಲ್ಲುಗಾವಲು ಆಫ್ರಿಕಾದಲ್ಲಿದೆ ನೋಡಿ. ಕ್ಷೇತ್ರ ಅಂತ ಇದರ ಮೀನಿಂಗ್. ಇನ್ನ ಪ್ರೈರಿಸ್ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿದ್ರೆ ಸ್ಟೆಪ್ಪಿಸ್ ಎಂಬ ಹುಲ್ಲುಗಾವಲು ಸ್ಟೆಪ್ಪಿಸ್ ಎಂಬ ಹುಲ್ಲುಗಾವಲು ಎಲ್ಲಿದೆ ಅಂತಂದ್ರೆ ಯುರೇಷಿಯಾದಲ್ಲಿ. ವಿಶೇಷ ಏನು ಗೊತ್ತಾ? ಜಗತ್ತಿನ ಅತ್ಯಂತ ಉದ್ದವಾಗಿರುವಂತ ಗಾವಲು ಅಂದ್ರೆ ಸ್ಟೆಪ್ಪಿಸ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಉದ್ದಾಗಿರುವಂತ ಹುಲ್ಲುಗಾವಲು ಯಾವ್ದಂದ್ರೆ ಸ್ಟೆಪ್ಪಿಸ್ ಹುಲ್ಲುಗಾವಲು ಅಂತ ಕರಿತೀವಿ. ಜಗತ್ತಿನಲ್ಲಿ ಯಾವ ಹುಲ್ಲುಗಾವಲವನ್ನ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ ಅಂದ್ರೆ ಪ್ರೈರಿಸ್ ನೋಡಿ. ಪ್ರೈರಿಸ್ ಹುಲ್ಲುಗಾವಲವನ್ನ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್. 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಕೆಳಗಿನ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. ಅನುಕ್ರಮವಾಗಿ ಯಾವ್ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ? ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಮಿಜೋರಾಂ, ತ್ರಿಪುರಾ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ. ನೀನು ಮೊನ್ನೆ ಹೇಳಿದ್ದೆನ ಇಂಥವೆಲ್ಲ ಬಹಳ ಕಂಟಕಗಳು ಬರ್ತಾವೆ ನಮಗೆ, ಪರ್ಫೆಕ್ಟ್ ಇರಲಿ ಅಂತ ಹೇಳಿ ನಿಮ್ಗೆ ಹೇಳಿದ್ದೆ ನಾನು. ಮೋಸ್ಟ್ಲಿ ನೀವು ಕರೆಕ್ಟ್ ಆನ್ಸರ್ ಮಾಡ್ತೀರ ಅನ್ಕೊಂಡಿನಿ. ಹೇಳಿ ನೋಡೋಣ. ಸೂಪರ್. ಸರಿಯಾದಂತ ಉತ್ತರ 3 ರೈಟ್ ಆನ್ಸರ್. 3 ಸರಿಯಾಗಿರುವಂತ ಉತ್ತರ. 3 ಅನುಕ್ರಮವಾಗಿ ಫಸ್ಟ್ ಒಂದು ಗುಜರಾತ್, ಅದಾದ್ಮೇಲೆ ರಾಜಸ್ಥಾನ್, ಅದಾದ್ಮೇಲೆ ಮಧ್ಯಪ್ರದೇಶ್, ಅದಾದ್ಮೇಲೆ ಛತ್ತೀಸ್ಗಢ, ಅದಾದ್ಮೇಲೆ ಜಾರ್ಖಂಡ್, ಅದಾದ್ಮೇಲೆ ಪಶ್ಚಿಮ ಬಂಗಾಳ, ಅದಾದ್ಮೇಲೆ ತ್ರಿಪುರಾ, ಅದಾದ್ಮೇಲೆ ಮಿಜೋರಾಂ. ಅನುಕ್ರಮವಾಗಿ ಭಾರತ ದೇಶದ ರಾಜ್ಯಗಳನ್ನು ಅನುಕ್ರಮವಾಗಿ ಬರೆದ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಟ್ರೋಪೋಸ್ಫಿಯರ್ ವಾಯುಮಂಡಲ ಮತ್ತು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ಗಳನ್ನು ಪ್ರತ್ಯೇಕಿಸುವಂತ ಒಂದು ತೆಳುವಾಗಿರುವಂತ ಪದರು. ಇದನ್ನು ಕೂಡ ನಿನ್ನೆ ಡಿಸ್ಕಸ್ ಮಾಡಿದ್ದೇವೆ. ಯಾವುದು ತೆಳುವಾಗಿರುವಂತ ಪದರು?
ಏನೇನು ಪ್ರತ್ಯೇಕ ಮಾಡಬೇಕದು ಸ್ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪಿಯರ್ಗಳನ್ನು ಪ್ರತ್ಯೇಕ ಮಾಡಬೇಕು. ಫಸ್ಟ್ ಯಾವ್ದು ಬರ್ತದೆ ಅದನ್ನು ನೋಡ್ಕೊಳ್ರಿ. ಫಸ್ಟ್ ಯಾವ್ದು ಬರ್ತದೆ ನೋಡಿ ಅನುಕ್ರಮವಾಗಿ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಟ್ರೋಪೋಪಾಸ್ ರೈಟ್ ಆನ್ಸರ್. ಇದಕ್ಕೇನಂತ ಕರಿತೀವಿ ಅನುಕ್ರಮವಾಗಿ ನಾವು ಟ್ರೋಪೋಪಾಸ್. ಟ್ರೋಪೋಪಾಸ್ ಯಾಕಂದ್ರೆ ಫಸ್ಟ್ನೇ ಟ್ರೋಪೋಸ್ಪಿಯರ್, ಆಮೇಲೆ ಸ್ಟ್ರಾಟೋಸ್ಪಿಯರ್, ಅದಾದ್ಮೇಲೆ ಮಿಸೋಸ್ಪಿಯರ್, ಅದಾದ್ಮೇಲೆ ಥರ್ಮೋಸ್ಪಿಯರ್, ಅದಾದ್ಮೇಲೆ ಎಕ್ಸೋಸ್ಪಿಯರ್. ಯಾವ್ದು ಎಂಡ್ ಆಗ್ತದಲ್ಲ ಅದರ ಪಾಸ್ ಅಂತ ಓದ್ತೀವಿ. ನೆಕ್ಸ್ಟ್ ಕ್ವಶನ್. ಜಿಬ್ರಾಲ್ಟರ್ ಜಲಸಂಧಿಯು ಯಾವ ದೇಶ ಮತ್ತು ಯಾವ ಸಮುದ್ರಗಳನ್ನು ಪ್ರತ್ಯೇಕಿಸುತ್ತದೆ? ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಜಿಬ್ರಾಲ್ಟರ್ ಅನ್ನುವಂಥ ಜಲಸಂಧಿಯನ್ನ, ಈ ಜಲಸಂಧಿಯ ವಿಶೇಷ ಏನಂದ್ರೆ ಇದನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತ ಕರಿತೀವಿ. ಇದನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ, ಮಾರಕ್ಕೋ ಮೆಡಿಟೇರಿಯನ್ ಸಮುದ್ರ. ಜಿಬ್ರಾಲ್ಟರ್ ಜಲಸಂಧಿಯನ್ನ ಇದನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತೇಳಿ ಓದ್ತೀವಿ. ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ, ಸ್ಪೇನ್, ಮಾರಕ್ಕೋ, ಮೆಡಿಟೇರಿಯನ್ ಸಮುದ್ರ. ನೆಕ್ಸ್ಟ್, ಇದು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಕೆಳಗಿನ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಪಿಗ್ಮಿಸ್ ಕಾಂಗೋ ಕಣಿವೆ, ಲ್ಯಾಪ್ಸ್ ನಾರ್ವೆ, ಕಿರ್ಗಿಜ್ ಅಂಡೋಮಾನ್ ನಿಕೋಬಾರ್. AB ಎರಡು ಸರಿಯಾಗಿದೆ ನೋಡಿ. ಕಿರ್ಗಿಜ್ ಅನ್ನುವಂಥ ಬುಡಕಟ್ಟು ಜನಾಂಗ ಯಾವ ದೇಶದಲ್ಲಿ ಕಂಡು ಬರ್ತಾರೆ ಅಂತ ಹೇಳಿದ್ದೇನೆ ನಾನು. ಕಿರ್ಗಿಜ್ ಅನ್ನುವಂಥ ಬುಡಕಟ್ಟು ಜನಾಂಗ ಕಿರ್ಗಿಜ್ ಎಂಬ ಬುಡಕಟ್ಟು ಜನಾಂಗ ರಷ್ಯಾ ಮತ್ತು ಕಿಜಿಕಿಸ್ತಾನದಲ್ಲಿ ಕಂಡು ಬರ್ತಾರೆ. ಹೌದಲ್ಲ? ಕಿಜಿಕಿಸ್ತಾನ ಮತ್ತು ರಷ್ಯಾ. ಆ ಉದ್ದೇಶಕ್ಕಾಗಿ AB ಮಾತ್ರ ಸರಿಯಾಗಿದೆ. AB ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. AB ಸರಿಯಾಗಿದೆ, C ರಾಂಗ್ ಇದೆ. ಅಂದ್ರೆ ಯಾವ ನೀಡಿರೋ ಆಯ್ಕೆಗಳ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಬರೆಯೋದು. C ಇದು ರಾಂಗ್ ಕೊಟ್ಟಾನ, AB ಸರಿಯಾಗಿರುವಂತ ಉತ್ತರ. ಇವೆರಡು ಕರೆಕ್ಟ್ ಇದೆ ನೋಡಿ. ಪಿಗ್ಮಿಸ್ ಕಾಂಗೋ ಕಣಿವೆ ಇದೆ, ಲ್ಯಾಪ್ಸ್ ನಾರ್ವೆ ಕರೆಕ್ಟ್ ಇದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ಕಾಲ್ಪನಿಕ ರೇಖೆಯಾಗಿದ್ದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗುವುದು. ಸಾಮಾನ್ಯವಾಗಿ ಕೆಳಗಿನ ಮೆಡಿಟೇರಿಯನ್ ಯಾವುದರ ಮೂಲಕ ಈ ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗ್ತದ? ಸರಿಯಾದಂತ ಉತ್ತರ ಯಾವ್ದಂದ್ರ 180 ಡಿಗ್ರಿ ರೇಖಾಂಶ ರೈಟ್ ಆನ್ಸರ್. ಇದನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದ್ರೆ ಒಂದೇ, ಇಂಟರ್ನ್ಯಾಷನಲ್ ಡೇ ಲೈನ್ ಅಂದ್ರೆ ಒಂದೇ. ಅಂತಾರಾಷ್ಟ್ರೀಯ ದಿನ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಡಿಗ್ರಿ ರೇಖಾಂಶ, ಐಡಿಯಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಕಾಮ್ಟಿ ಮತ್ತು ಇವೆಲ್ಲ ಗ್ರೂಪ್ C ಕ್ವಶನ್ ಪೇಪರ್ ಅಲ್ಲಿ ಬಂದ ಪ್ರಶ್ನೆಗಳು. ಕಾಮ್ಟಿ, ರಾಜಮಂಡ್ರಿ, ಶಹಡೋಲ್, ಬೆಳಗೋಳ ಇವೆಲ್ಲ ಕೈಗಾರಿಕೆಗೆ ಫೇಮಸ್ ಆಗಿರುವಂತದ್ದು.